ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ನಿಮಗೆ ನಾನು ನೀವು ಮೊಬೈಲಲ್ಲಿರುವಂಥ ಅಪ್ಲಿಕೇಶನ್ಗೆ ಲಾಕ್ ಹಾಕಲಿಕ್ಕೆ ಪ್ಲೇಸ್ಟೋರಲ್ಲಿರುವಂತಹ ಅಪ್ಲಿಕೇಶನ್ ಅನ್ನು ಯೂಸ್ ಮಾಡ್ತಿದ್ರೆ ನಿಮಗೆ ನಾನು ಈ ಒಂದು ಸೆಟ್ಟಿಂಗ್ ಅನ್ನು ತೋರಿಸ್ಕೊಡ್ತೇನೆ. ನೀವು ಇದರಲ್ಲಿ ಪ್ಲೇಸ್ಟೋರಲ್ಲಿರುವಂಥ ಅಪ್ಲಿಕೇಶನ್ ಬಳಸಬೇಕಂತಿಲ್ಲ. ಮೊಬೈಲಲ್ಲಿರುವಂಥ ಸೆಟ್ಟಿಂಗ್ನಿಂದಲೇ ಕೂಡ ನೀವು ಈ ಒಂದು ಅಪ್ಲಿಕೇಶನ್ಗೆ ಲಾಕ್ ಅನ್ನು ಹಾಕಬಹುದು. ನಾನು ಇಲ್ಲಿ ಕೂಡ ಹಾಗೆ ಮಾಡಿದ್ದೆ. ಮೊಬೈಲಲ್ಲಿರುವಂಥ ಸೆಟ್ಟಿಂಗ್ನಿಂದ ಇಲ್ಲಿ ಈ ಒಂದು ಅಪ್ಲಿಕೇಶನ್ಗೆ ಲಾಕ್ ಅನ್ನು ಹಾಕಿದ್ದೆ. ಅದು ಕೂಡ ಎಷ್ಟು ಫಾಸ್ಟ್ ಆಗಿರುತ್ತೆ ಅಂತ ನಿಮ್ಗೆ ಇಲ್ಲಿ ತೋರಿಸ್ತೇನೆ. ಇಲ್ಲಿ ನಾವು ಆ್ಯಪ್ ಅನ್ನು ಎಕ್ಸಿಟ್ ಮಾಡಿದ 1 ಸೆಕೆಂಡ್ ಅಲ್ಲೇ ಕೂಡ ಈ ಒಂದು ಆ್ಯಪ್ಗೆ ಲಾಕ್ ಬೀಳುತ್ತೆ. ನೋಡಿ, ಇವಾಗ ನಾನು ಇಲ್ಲಿ ವಾಯ್ಸ್ ಸ್ಟುಡಿಯೋಗೆ ಲಾಕ್ ಅನ್ನು ಇಟ್ಟಿದ್ದೇನೆ. ನಿಮಗೆ ತೋರಿಸ್ತೇನೆ ಇವಾಗ ಒಂದು ಡೆಮೋ. ಇಲ್ಲಿ ನಾನು ಈ ಒಂದು ಆ್ಯಪ್ಗೆ ಲಾಕ್ ಇಟ್ಟಿದ್ದೆ, ಹಾಗಾಗಿ ನಿಮ್ಗೆ ಇಲ್ಲಿ ಬ್ಲ್ಯಾಕ್ ಆಗಿ ಕಾಣಬಹುದು ಅದು. ನೋಡಿ, ಇವಾಗ ನಾನು ಕ್ಲಿಕ್ ಮಾಡ್ತೇನೆ. ನೋಡಿ, ಲಾಕ್ ಬಿದ್ದಿದೆ. ಇಲ್ಲಿ ನಾನು ಫಿಂಗರ್ ಪ್ರಿಂಟ್ ಇಟ್ಟಾಗ ಓಪನ್ ಆಗುತ್ತೆ ಆ್ಯಪ್. ಹಾಗೇನೆ ಬ್ಯಾಕ್ ಮಾಡಿ ಮತ್ತೆ ಕ್ಲಿಕ್ ಮಾಡ್ತೇನೆ. ನೋಡಿ ಎಷ್ಟು ಫಾಸ್ಟ್ ಆಗಿ ಲಾಕ್ ಬಿದ್ದಿದೆ. ಫಿಂಗರ್ ಪ್ರಿಂಟ್ ಇಟ್ಟಾಗ ಫಾಸ್ಟ್ ಆಗಿ ಓಪನ್ ಆಗುತ್ತೆ. ನೋಡಿ, ಮತ್ತೆ ಕ್ಲಿಕ್ ಮಾಡ್ತೇನೆ. ಹಾಗೆ ನಾವಿಲ್ಲಿ ಪ್ಯಾಟರ್ನ್ ಅನ್ನು ಕೂಡ ಹಾಕೊಂಡು ಕೂಡ ಇಲ್ಲಿ ಅನ್ಲಾಕ್ ಮಾಡಬಹುದು. ನೋಡಿ, ಪ್ಯಾಟರ್ನ್ ಹಾಕುವಾಗ ಕೂಡ ಫಾಸ್ಟ್ ಆಗಿ ಇದು ಓಪನ್ ಆಗುತ್ತೆ. ಮತ್ತೆ ಇಲ್ಲಿ ಬ್ಯಾಕ್ ಮಾಡಿದವಾಗ ಮತ್ತೆ ಫಾಸ್ಟ್ ಆಗಿ ಕೂಡ ಇಲ್ಲಿ ಲಾಕ್ ಬೀಳುತ್ತೆ. ಹೀಗೆ ನೀವು ಇದನ್ನು ಮೊಬೈಲ್ ಇರುವಂತಹ ಸೆಟ್ಟಿಂಗ್ ಇಂದನೇ ಕೂಡ ಇಲ್ಲಿ ಲಾಕ್ ಅನ್ನು ಹಾಕಬಹುದು. ಇವಾಗ ನೋಡೋಣ ಬನ್ನಿ ಯಾವ ರೀತಿ ಅಂತ. ಇಲ್ಲಿ ನೀವು ಸೆಟ್ಟಿಂಗ್ ಅನ್ನು ಓಪನ್ ಮಾಡಿಕೊಂಡು ಮೊಬೈಲ್ ಇರುವಂತಹ ಸೆಟ್ಟಿಂಗ್ ಅನ್ನು ಓಪನ್ ಮಾಡಿ ಇಲ್ಲಿ ಸರ್ಚ್ ಅಲ್ಲಿ ಆ್ಯಪ್ ಲಾಕ್ ಅಂತ ಟೈಪ್ ಮಾಡಿ. ನೋಡಿ, ಇಲ್ಲಿ ಆ್ಯಪ್ ಲಾಕ್ ಅಂತ ಬರುತ್ತೆ, ಅದನ್ನು ಕ್ಲಿಕ್ ಮಾಡಿ. ಇಲ್ಲಿ ನಾನು ಮೊದಲಿಗೆ ಲಾಕ್ ಹಾಕಿದ್ದೆ, ಹಾಗಾಗಿ ಇಲ್ಲಿ ಸ್ವಲ್ಪ ಬ್ಲ್ಯಾಂಕ್ ಆಗಿ ಕಾಣಬಹುದು ನಿಮಗೆ. ಇಲ್ಲಿ ನೀವು ಲಾಕ್ ಅನ್ನು ಎಂಟರ್ ಮಾಡಬೇಕಾಗುತ್ತೆ. ನೀವು ಯಾವುದು ಪ್ಯಾಟರ್ನ್ ಹಾಕ್ತೀರಾ, ಪಿನ್ ಹಾಕ್ತೀರಾ ಅಂತ ಎಂಟರ್ ಮಾಡಿ. ನಂತರ ಅದು ಆದ್ಮೇಲೆ ನಂತರ ಇಲ್ಲಿ ಈ ರೀತಿ ಕಾಣಿಸುತ್ತೆ. ಅಲ್ಲಿ ಓಕೆ ಮಾಡಿಬಿಟ್ಟು ಈ ರೀತಿ ಕಾಣಿಸುತ್ತೆ. ಇಲ್ಲಿ ನೋಡ್ಬೋದು, ನಾನು ಇಲ್ಲಿ ಯೂಟ್ಯೂಬ್, ವಾಟ್ಸಪ್, ಗ್ಯಾಲರಿ ಹೀಗೆ ಇಷ್ಟೊಂದು ಆ್ಯಪ್ಗೆ ಲಾಕ್ ಹಾಕಿದ್ದೆ. ಅದೇ ರೀತಿ ನೀವು ಕೂಡ ಹಾಕ್ಬೇಕಂತ ಇಲ್ಲಿ ಈ ಒಂದು ಮಾರ್ಕ್ ಅನ್ನು ಎನೇಬಲ್ ಮಾಡಿ. ನೋಡಿ, ಹೀಗೆ ಎನೇಬಲ್ ಮಾಡಿದ್ರೆ ಇದು ಲಾಕ್ ಬೀಳುತ್ತೆ. ಹಾಗೆ ನೀವು ಲಾಕ್ ಹಾಕಿದ್ರಲ್ಲ, ಆ ಒಂದು ಆ್ಯಪ್ನ ನೋಟಿಫಿಕೇಶನ್ ಮೇಲ್ಗಡೆ ಬರ್ಲಿಕ್ಕೆ ಇಲ್ಲ ಅಂದ್ರೂ ಕೂಡ ಇಲ್ಲಿ ನೋಟಿಫಿಕೇಶನ್ ಕಾಣಿಸ್ತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ನೀವು ಯೂಸ್ ಮಾಡ್ತಿರುವಂತ ಆ್ಯಪ್ನ ಆ ಒಂದು ಆ್ಯಪ್ನ ನೋಟಿಫಿಕೇಶನ್ ಮೇಲ್ಗಡೆ ಬರ್ಲಿಕ್ಕಿಲ್ಲ ಅಂದ್ರೂ ಕೂಡ ಇಲ್ಲಿ ನೀವು ಈ ಒಂದು ಮಾರ್ಕ್ ಎನೇಬಲ್ ಮಾಡಿದ್ರೆ ನೋಟಿಫಿಕೇಶನ್ ಕೂಡ ಬ್ಲಾಕ್ ಆಗುತ್ತೆ. ಇಲ್ಲಿ ನೀವು ಯಾರಿಗೆ ಚಾಟ್ ಮಾಡ್ತಿದ್ದೀರ ಅಂತ ಕೂಡ ಆ ಒಂದು ನೋಟಿಫಿಕೇಶನ್ ಮೇಲ್ಗಡೆ ಬರುವುದಿಲ್ಲ ಇಲ್ಲಿ. ಹಾಗೇನೆ ನೀವು ಇಲ್ಲಿ ಒಂದು ಸೆಟ್ಟಿಂಗ್ ಅನ್ನು ಓಪನ್ ಮಾಡಿ, ಈ ಸೆಟ್ಟಿಂಗ್ ಇದೆ ಕಾಣಿಸ್ತಿದೆಯಲ್ಲ, ಈ ಒಂದು ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿ. ನಂತರ ಈ ಒಂದು ಸೆಟ್ಟಿಂಗ್ ಅನ್ನು ಆನ್ ಮಾಡಿದ್ರೆ ನಿಮಗೆ ಆ್ಯಪ್ ಲಾಕ್ ಇಲ್ಲಿ 0 ಸೆಕೆಂಡ್ ಅಲ್ಲೇ ಕೂಡ ಆ್ಯಪ್ ಅನ್ನು ಎಕ್ಸಿಟ್ ಮಾಡಿದವಾಗ ಲಾಕ್ ಬೀಳುತ್ತೆ. ಇದು ಡೆಫಾಲ್ಟ್ ಅಲ್ಲಿ ಇರುತ್ತೆ, ಅಂದ್ರೆ ಇದು ನಾವೇ ಸೆಟ್ಟಿಂಗ್ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ, ಆ್ಯಪ್ ಲಾಕ್ ಸೆಟ್ಟಿಂಗ್ ಇದೆಯಲ್ಲ, ಲಾಕ್ ಸೆಟ್ಟಿಂಗ್ ಅದ್ರ ಮೇಲೆ ಕ್ಲಿಕ್ ಮಾಡಿ. ಮೊದಲಿಗೆ ನಮ್ಗೆ ಇದು ಇಲ್ಲಿ ಇರುತ್ತೆ, ಅಂದ್ರೆ ಈ ಮೊಬೈಲ್ ಲಾಕ್ ಮಾಡಿದವಾಗ ಆ್ಯಪ್ ಲಾಕ್ ಬೀಳುತ್ತೆ, ಹಾಗಿರುತ್ತೆ ಅದು. ಅಂದ್ರೆ ಆ್ಯಪ್ ಅನ್ನು ಎಕ್ಸಿಟ್ ಮಾಡಿದವಾಗ ಆ್ಯಪ್ಗೆ ಲಾಕ್ ಬೀಳಲ್ಲ. ನಂತರ ನಾವಿಲ್ಲಿ 2ನೇ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಈ ಒಂದು 2ನೇ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿದವಾಗ ಇಲ್ಲಿ ನಮಗೆ ಆ್ಯಪ್ ಅನ್ನು ಎಕ್ಸಿಟ್ ಮಾಡಿದ 1 ಸೆಕೆಂಡ್ ಅಲ್ಲೇ ಇಲ್ಲಿ ಲಾಕ್ ಬೀಳುತ್ತೆ ಆ್ಯಪ್ಗೆ. ಇದು 2ನೇ ಸೆಟ್ಟಿಂಗ್ ಅನ್ನು ಆನ್ ಮಾಡಿದ್ರೆ, ಅದನ್ನು ಆನ್ ಮಾಡಿ, ನೀವು ಫಾಸ್ಟ್ ಆಗಿ ಲಾಕ್ ಬೀಳುತ್ತೆ. ಹಾಗೇನೆ ಇಲ್ಲಿ ನೀವು ಫಿಂಗರ್ ಪ್ರಿಂಟ್ ಅನ್ನು ಕೂಡ ಆ್ಯಡ್ ಮಾಡ್ಕೊಳ್ಬಹುದು, ಮತ್ತೆ ಫೇಸ್ ಲಾಕ್ ಅನ್ನು ಕೂಡ ಆ್ಯಡ್ ಮಾಡ್ಕೊಳ್ಬಹುದು. ಹಾಗೇನೆ ನಿಮ್ಮ ಇಟ್ಟಂತ ಪಾಸ್ವರ್ಡ್ ಯಾರಿಗಾರು ಗೊತ್ತಾಯ್ತಂದ್ರೆ ಇಲ್ಲಿ ಪಾಸ್ವರ್ಡ್ ಅನ್ನು ಕೂಡ ನೀವು ಚೇಂಜ್ ಮಾಡ್ಕೊಳ್ಬಹುದು. ನೋಡಿ, ಚೇಂಜ್ ಪಾಸ್ವರ್ಡ್ ಅಂತ ಇದೆ. ಹಾಗೇನೆ ನೀವು ಪ್ಯಾಟರ್ನ್ ಇಡುವಾಗ ಯಾರಿಗೂ ಕಾಣೋಕಿಲ್ಲ ಮತ್ತೆ ಅಂದ್ರೆ ಇಲ್ಲಿ ಇದನ್ನು ಕೂಡ ಎನೇಬಲ್ ಮಾಡ್ಕೊಳ್ಬಹುದು. ಇವಾಗ ನಿಮ್ಗೆ ಇಲ್ಲಿ ನಾನು ಒಂದು ಆ್ಯಪ್ಗೆ ಲಾಕ್ ಇಟ್ಕೊಂಡು ತೋರಿಸ್ತೇನೆ. ನೋಡಿ, ಇಲ್ಲಿ ಟೆಲಿಗ್ರಾಮ್ಗೆ ಇಡ್ತೇನೆ. ಟೆಲಿಗ್ರಾಮ್ಗೆ ಲಾಕ್ ಇಟ್ಟೆ. ನಂತರ ಬ್ಯಾಕ್ ಬಂದು ಟೆಲಿಗ್ರಾಮ್ ಕ್ಲಿಕ್ ಮಾಡಿದವಾಗ ನೋಡಿ ಫಾಸ್ಟ್ ಆಗಿ ಇಲ್ಲಿ ಲಾಕ್ ಬೀಳುತ್ತೆ. ಇವಾಗ ಮತ್ತೆ ಬ್ಯಾಕ್ ಹೋಗ್ಬಿಟ್ಟು ಮತ್ತೆ ಕ್ಲಿಕ್ ಮಾಡಿದ್ರೆ ಲಾಕ್ ಬೀಳುತ್ತೆ. ನೋಡಿ, ಇಲ್ಲಿ ನಿಮ್ಗೆ ಬ್ಲ್ಯಾಕ್ ಆಗಿ ಕಾಣಿಸ್ಬೋದು, ಯಾಕಂದ್ರೆ ಇದು ಸ್ಕ್ರೀನ್ ರೆಕಾರ್ಡ್ ಅಲ್ಲಿ ಪ್ರೈವೇಸಿ ಆನ್ ಆಗಿರುವಂತದ್ದು, ಹಾಗಾಗಿ ಇದು ಬ್ಲ್ಯಾಕ್ ಅಲ್ಲಿ ಕಾಣಿಸುತ್ತೆ. ಇಲ್ಲಿ ನೀವು ಪಾಸ್ವರ್ಡ್ ಅನ್ನು ಎಂಟರ್ ಮಾಡಿದವಾಗ ನಂತರ ಓಪನ್ ಆಗುತ್ತೆ. ಇಷ್ಟು ಫ್ರೆಂಡ್ಸ್ ಈ ಒಂದು ವಿಡಿಯೋ ಬಗ್ಗೆ ಮಾಹಿತಿ. ಈ ಒಂದು ವಿಡಿಯೋ ನಿಮಗೆ ಸ್ವಲ್ಪನಾದ್ರು ಯೂಸ್ಫುಲ್ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ, ಏನು ಅನಿಸುತ್ತೆ ಅಂತ ಈ ಒಂದು ವಿಡಿಯೋ ಬಗ್ಗೆ. ಜೊತೆಗೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.